ಕ್ಷೇಮವಾಗಿ ಹೋಗಿ ಬಂದ್ರೆ? ಕ್ಷೇಮವಾಗಿ ಹೋಗಿ ಬಂದ್ವಿ. ಏನಿದು ಒಬ್ರು ಮುಖದಲ್ಲೂ ದೇವಸ್ಥಾನಕ್ಕೆ ಹೋಗಿ ಬಂದಿರೋ ಸಂಭ್ರಮನೆ ಕಾಣಿಸ್ತಿಲ್ಲ. ಮಂಜುನಾಥನ ಹತ್ರ ತಮಾಷೆ ಮಾಡಿದ್ರೆ ಅವ್ನು ನನ್ ಮೇಲೆ ರೇಗ್ಕೊಂಡು ಹೋದ. ನೀನು ಮಾಡಿರೋ ತಮಾಷೆ ನಂಗೆ ಬೇಸರ ತಂದಿರ್ಬೇಕು. ಎಲ್ಲಿ ಐಶ್ವರ್ಯ ಕಾಣಿಸ್ತಾನೆ ಇಲ್ಲ? ಅರ್ಧದಲ್ಲೇ ಸಿಟ್ಟು ಮಾಡ್ಕೊಂಡು ಎದ್ದು ಹೋದ್ಲ ಅವಳು. ಸಿಟ್ ಮಾಡ್ಕೊಂಡು ಹೋದ್ಲಾ? ಯಾಕೇನಾಯ್ತು? ಸುಶೀಲಾ, ಬಾಗ್ಲಲ್ಲೇ ನಿಂತ್ಕೊಂಡೆಲ್ಲ ಪ್ರಶ್ನೆನ ಕೇಳ್ತೀಯ, ಒಳಗ್ ಬರಕ್ ಬಿಡ್ತೀಯ? ನಡಿ, ನಿನ್ ಕೆಲಸ ನೋಡ್ಕೊ. ಅಲ್ವೇ, ಐಶ್ವರ್ಯನ ಕರ್ಕೊಂಡು ಹೋದ್ರ ಅವ್ರು ಸಿಟ್ಟು ಮಾಡ್ಕೊಂಡು ಹೊರಟು ಬಂದಾಗ ನಮ್ಗೊಂದು ಫೋನ್ ಮಾಡಿ ಹೇಳೋದು ಬೇಡ? ಅವ್ರಿಗಷ್ಟು ಜವಾಬ್ದಾರಿ ಬೇಡವಾ? ನೋಡು, ನಿನಗೇನಾದ್ರೂ ರೇಣುಕಮ್ಮನವ್ರು ಫೋನ್ ಮಾಡಿ ಕೇಳಿದ್ರೆ ನನ್ಗೇನೂ ಗೊತ್ತಿಲ್ಲ, ಐಶ್ವರ್ಯ ನಿಮ್ಮನೇಲೇ ಇದ್ದಾಳೆ ಅಂತ ಅನ್ಕೊಂಡಿದೀನಿ ಅಂತ ಹೇಳೋ. ಅವ್ರು ಸಿಟ್ಟು ಮಾಡ್ಕೊಂಡು ಹೊರಟಾಗ ನೀವ್ ಯಾಕೆ ನನಗೆ ಫೋನ್ ಮಾಡ್ಲಿಲ್ಲ ಅಂತ ಕೇಳು. ನೀನು ಕೇಳಿ ಅವ್ರಿಗೂ ಜವಾಬ್ದಾರಿ ಇದೆ ಅಂತ ತೋರಿಸ್ಕೊಡೋಣ. ನೋಡೆ, ನಾನು ಹೇಳ್ದಷ್ಟು ಮಾಡು. ಅವರು ನಮ್ಮ ಮನೆಗೆ ಬರಲಿ, ಎಲ್ರೂ ಕೂತ್ಕೊಂಡು ಇತ್ಯರ್ಥ ಮಾಡೋಣ. ಐಶ್ವರ್ಯ ಸುಮ್ನೆ ಬಂದಿರಲ್ಲ, ಅಲ್ಲಿ ಏನೋ ನಡಿಬಾರ್ದು ನಡೆದಿರುತ್ತೆ. ರೀ, ಮಂಜುನಾಥನಿಗೆ ಬೇರೆ ಮದುವೆ ಆಗಿರೋ ವಿಷಯ ಏನಾದ್ರೂ ಇವಳಿಗೆ ಗೊತ್ತಾಯ್ತೋ ಏನೋ? ಕೆಟ್ಟದ್ದು ಯೋಚನೆ ಮಾಡಬೇಡ್ರೆ, ನೆಗೆಟಿವ್ ಎನರ್ಜಿ ಹರಿಯುತ್ತೆ. ಯಾವಾಗಲೂ ಪಾಸಿಟಿವ್ ಎನರ್ಜಿ ಹರಿಬೇಕು. ನಾನು ಮನೆಗೆ ಬರ್ತೀನಿ, ಅಲ್ಲೇ ಮಾತಾಡೋಣ. ಏನ್ ನಿನ್ನ ಉದ್ದೇಶ? ಐಶ್ವರ್ಯನ ದೂರ ಮಾಡಿ ಕಾಂತಿನ ಸೊಸೆ ಅಂತ ಸ್ವೀಕಾರ ಮಾಡ್ಬೇಕು ಅಂತನಾ? ಮಾಡೋದ್ರಿಂದ ತಪ್ಪೇನು ಇಲ್ವೇನು? ಐಶ್ವರ್ಯನ್ಗಿಂತ ಕಾಂತಿ 1000 ಪಾಲು ಮೇಲೆ. ನೀನು ಯೋಚನೆ ಮಾಡಮ್ಮ. ಅವಳು ಯಾವತ್ತಾದ್ರೂ ನಿನಗೆ ಎದುರು ಮಾತಾಡಿದಾಳ? ನೀನು ಹೇಳಿದಕ್ಕಿಲ್ಲ ಅಂದಿದ್ದಾಳ? ನೀನು ಹೇಳಿದ ಸೇವೆ ಮಾಡ್ಕೊಂಡು ಸುಮ್ಮನೆ ಬಿದ್ದಿಲ್ವಾ? ಅಂಥವಳು ನಮ್ಮ ಮನೆ ಸೊಸೆ ಅಂತ ನಾವು ಹೆಮ್ಮೆ ಪಡಬೇಕು. ನಾನು ಹೋಗಿ ಅವಳನ್ನ ಕರ್ಕೊಂಬರಲ್ಲ. ಎಲ್ಲಿಗೆ ಬೇಕಾದ್ರೂ ಹೋಗ್ಲಿ ಅವಳು. ನನಗೆ ನೀನ್ ಸಾಕು. ಅಂದ್ರೆ ಅವಳಿದ್ದಾಗ ನಾನು ನಿಮಗೆ ಬೇಕಾಗಲ್ಲ, ಅವಳು ಹೋದಾಗ ನಾನು ನಿಮಗೆ ನೆನಪಾಗ್ತೀನಲ್ವಾ? ಹೀಗೆಲ್ಲ ಕೇಳಿ ನಿಮಗೆ ಹಿಂಸೆ ಮಾಡಲ್ಲ. ನೀವೇನು ಬೇಕಾದರೂ ಮಾಡಿ. ಆದರೆ ಅವಳು ಅಲ್ಲೇ ಏನಾದರೂ ಇದ್ರೆ ಏನು ಮಾಡ್ತಾಳೋ ಏನೋ. ಏನು ಮಾಡ್ತಾಳೆ? ಹೇಳೋದಕ್ಕಾಗಲ್ಲ ರೀ. ನೊಂದು ಹೆಣ್ಣಿನ ಮನಸ್ಸು ಮತ್ತೊಂದು ಹೆಣ್ಣಿಗೆ ಮಾತ್ರ ಅರ್ಥ ಆಗೋದು. ಎಲ್ಲರೂ ಮನಸ್ಸು ಗಟ್ಟಿ ಇರಲ್ಲ. ಒಂದು ಉಪಲಕ್ಷಣದಲ್ಲಿ ಏನು ಬೇಕಾದರೂ ಆಗ್ಬೋದು. ಆಮೇಲೆ ಪಶ್ಚಾತ್ತಾಪ ಪಡೋದಕ್ಕಿಂತ ಈಗಲೇ ಎಚ್ಚರಿಕೆ ವಹಿಸೋದು ಒಳ್ಳೇದಲ್ವಾ? ಈಗ ಹೇಳಮ್ಮ ಐಶ್ವರ್ಯ, ಯಾಕೆ ಇಷ್ಟೊಂದು ಸಿಟ್ಟು ಮಾಡ್ಕೊಂಡಿದ್ಯಾ? ನನ್ಗೆ ಯಾಕೆ ಮದುವೆ ಮಾಡಿದ್ರಿ? ನಾನು ನಿಮಗೆ ಭಾರ ಆಗಿದ್ನಾ ಅಥವಾ ಮಗಳನ್ನ ಮನೇಲಿ ಇಟ್ಕೊಳ್ಳೋದು ಬೇಡ ಅನ್ಸ್ತಾ? ಯಾಕಮ್ಮ ಹೀಗೆ ಮಾತಾಡ್ತೀರಾ? ಮಗಳನ್ನ ಮದುವೆ ಮಾಡೋದು ತಪ್ಪ? ಮದುವೆ ಮಾಡೋದು ತಪ್ಪಲ್ಲಪ್ಪ. ಸೆಕೆಂಡ್ ಹ್ಯಾಂಡ್ ಗಂಡಿನ ಜೊತೆ ಗಂಟು ಹಾಕೋದಿದೆಯಲ್ಲ, ಅದು ತಪ್ಪು. ನನಗೆ ಸತ್ಯ ಏನು ಅಂತ ಗೊತ್ತಾಗಿದೆ. ಮಂಜುನಾಥನ್ಗೆ ಈಗಾಗಲೇ ಒಂದು ಮದುವೆ ಆಗಿದೆ. ಏನು? ಅಳಿಯಂದ್ರಿಗೆ ಈಗಾಗಲೇ ಒಂದು ಮದುವೆ ಆಗಿದ್ಯಾ? ಅಳಿಯಂದ್ರಂತೆ ಅಳಿಯಂದ್ರು. ಸುಮ್ನಿರಿಪ್ಪ. ನಿನಗೂ ಅಮ್ಮಂಗೂ ಈ ವಿಷಯ ಮೊದಲೇ ಗೊತ್ತಿತ್ತಂತಲ್ಲ? ಗೊತ್ತಿದ್ದು ಇಂತ ತಪ್ಪು ಮಾಡ್ತೀನ ಮಗಳೇ ನಾನು? ನಿಜವಾಗ್ಲೂ ನನ್ಗೆ ಗೊತ್ತಿಲ್ಲಮ್ಮ. ನೋಡಪ್ಪ, ನೀನ್ ನನ್ನ ಹತ್ರ ರಾಜಕಾರಣಿ ತರ ಮಾತಾಡಕ್ ಬರ್ಬೇಡ. ಅದನ್ನೆಲ್ಲ ಅಲ್ಲಿ ಕೂತಿದ್ರಲ್ಲ ನಿನ್ ಮುಂದೆ ಅವ್ರ ಹತ್ರ ಇಟ್ಕೋ. ನನ್ಗೂ ಸಾಕಾಗೋಗಿದೆ. ನೋಡಮ್ಮ ಯಶು, ನಾನು ಊರಿಗೆ ರಾಜಕಾರಣಿ ಆದ್ರೂ ನಿನ್ಗೆ ಅಪ್ಪನೇ ಕಣೆ. ಹೋಗ್ಲಿ ಬಿಡು, ಆ ವಿಚಾರ ಇಲ್ಲೆಲ್ಲ ಮಾತಾಡೋದು ಬೇಡ. ಮನೆಗೆ ಹೋಗಿ ಮಾತಾಡೋಣ. ಒಂದು ನಿಮಿಷ ಇಲ್ಲೇ ಇರು, ಅವ್ರಿಗೆಲ್ಲ ನಾಳೆ ಮೀಟ್ ಮಾಡೋಣ ಅಂತ ಹೇಳಿ ಬಂದ್ಬಿಡ್ತೀನಿ. ಬಂದು ಅವಳು ಅಲ್ಲಿಗೆ ಬಂದಿಲ್ವಾ? ಇಲ್ಲಿಗ ನಿಮ್ಮನೆಗೆ ಬಂದಿಲ್ವಾ ಅವಳು? ನೆನ್ನೆನೆ ಹೊರಟ್ಲಲ್ಲ ದೇವಸ್ಥಾನದಿಂದ? ನೆನ್ನೆನ ಹೊರಟ್ಲ? ಯಾಕೆ ಯಾಕೆ ಅಂತ ಕೇಳಿದ್ರೆ ನಾನೇನು ಹೇಳಿ? ನಡಿಬಾರ್ದು ನಡೀತು, ಗೊತ್ತಾಗಬಾರ್ದು ವಿಷಯ ಗೊತ್ತಾಯ್ತು. ಅದಕ್ಕೆ ಬೇಜಾರು ಮಾಡ್ಕೊಂಡು ಹೋದ್ಲು. ನನ್ನನ್ನು ನಿಮ್ಮನ್ನು ಚೆನ್ನಾಗಿ ಬೈಸ್ಕೊಂಡು ಹೋದ್ಲು. ಅಂದ್ರೆ ಸಿಟ್ಟು ಮಾಡ್ಕೊಂಡಿದ್ದಾಳೆ. ಅಲ್ಲಿ ಒಂದು ಘಟನೆ ನಡೀತು. ಅಲ್ಲಿ ದರ್ಶಕರಿಗೆ ಮಂಜುನಾಥನ ಜಾತಕದಲ್ಲಿ ಅದೇನು ಕಾಣ್ತೋ ಏನೋ, ಅವನಿಗೆ ಇನ್ನೊಂದು ಮದುವೆ ಆಗಿರೋ ಸೂಚನೆ ಇದೆ ಅಂತ ಅಂದ್ಬಿಟ್ಟು. ಮಂಜುನಾಥನ್ಗೆ ಇದೇ ಮೊದಲನೇ ಮದುವೆ? ನನ್ನ ಜಾತಕ ನೋಡಿದಾಗ ಇನ್ನೊಂದು ಹೆಣ್ಣಿನ ಛಾಯೆ ಕಾಣುತ್ತೆ. ಪೂಜೆ ಮಾಡಕ್ ಮುಂಚೆ ನನ್ನ ಪ್ರಶ್ನೆಗೆ ಉತ್ತರ ಸಿಗ್ಬೇಕು. ನಾನ್ ನಿಮ್ಗೆ ಮೊದಲನೇ ಹೆಂಡತಿನ ಎರಡನೇ ಹೆಂಡತಿ?